ನಾನಾ ಭಾವನೆಗಳಾಗ್ತದೆ. ಆಚಾರ್ಯ ಶ್ರೀಗಳು ದಿವ್ಯವಾಣಿಯಲ್ಲಿ ಹೇಳಿದರೆ ಏನು ಹೇಳಿದ್ರೆ ನೋಡಿರಿ, ಆರಾಧಕನ ಆರಾಧನೆಯು ಆರಾಧಕನಾಗಲಿಕ್ಕಾಗಿಯೇ ನಡೆಯುತ್ತದೆ. ಆರಾಧಕನ ಆರಾಧನೆಯು ಆರಾಧಕನ ಆಗಲಿಕ್ಕಾಗಿಯೇ ನಡೆಯುತ್ತದೆ. ವಿಷಯ ವಾಸನೆಗಳ ಬಗ್ಗೆ ಉದಾಸೀನನಾಗುವ ಅಗತ್ಯತೆ ಇದೆ ಹೊರತು ಉಪಾಸನೆಯ ಬಗ್ಗಲ್ಲ. ವಿಷಯ ವಾಸನೆಗಳ ಬಗ್ಗೆ ಉದಾಸೀನನಾಗುವಂತ ಅಗತ್ಯತೆ ಇದೆಯೇ ಹೊರತು ಉಪಾಸನೆಯ ಬಗ್ಗಲ್ಲ. ಉಪಾಸನೆ ದೇವಶಾಸ್ತ್ರ ಗುರುಗಳ ಉಪಾಸನೆ. ಭಗವಂತನ ಆಸರೆಯನ್ನು ಪಡೆದು ಭಗವಂತನಾಗಬಹುದು. ವಿಷಯ ಕಷಾಯಗಳಿಂದ ಬಿಡುಗಡೆ ಹೊಂದಲು ಪಂಚಪರಮೇಶ್ವರರ ಆರಾಧನೆಯನ್ನು ಮಾಡಲಾಗುತ್ತದೆ. ಪಾಪದ ಭೀತಿ ಇಲ್ಲದಿದ್ದರೆ ಭಗವಂತನಲ್ಲಿ ಪ್ರೀತಿ ಉಂಟಾಗುವುದಿಲ್ಲ ಮತ್ತು ಭಗವಂತನಲ್ಲಿ ಪ್ರೀತಿ ಇಲ್ಲದಿದ್ದರೆ ಆತ್ಮದ ಅನುಭೂತಿಯೂ ಆಗುವುದಿಲ್ಲ. ಪಾಪದ ಭೀತಿ ಇಲ್ಲದಿದ್ದರೆ ಭಗವಂತನಲ್ಲಿ ಪ್ರೀತಿ ಉಂಟಾಗುವುದಿಲ್ಲ. ಭಗವಂತನಲ್ಲಿ ಪ್ರೀತಿ ಇಲ್ಲದಿದ್ದರೆ ಆತ್ಮದ ಅನುಭೂತಿ ಆಗುವುದಿಲ್ಲ. ಹೇಗೆ ಕುಸ್ತಿಪಟುವನ್ನು ಕಂಡು ಅವರಂತೆ ಆಗುವ ಮತ್ತು ಶ್ರೀಮಂತರನ್ನು ನೋಡಿ ಶ್ರೀಮಂತನಾಗಬೇಕೆಂಬ ಭಾವನೆಯು ಉಂಟಾಗುತ್ತದೆಯೋ ಅದೇ ರೀತಿ ಭಗವಂತನನ್ನು ನೋಡಿ ಭಗವಂತನಾಗುವ ಬಯಕೆಯು ಉಂಟಾಗುತ್ತದೆ. ಆತ್ಮಕಲ್ಯಾಣ ಮಾಡಿಕೊಳ್ಳಲು ಈ ಪ್ರಪಂಚದಲ್ಲಿ ಪಂಚಪರಮೇಶ್ವರಿಗಳನ್ನು ಹೊರತುಪಡಿಸಿ ಇನ್ನಾವ ಮಂಗಲಕರವಾದ ಶರಣಗತವೂ ಇಲ್ಲ. ಜೈನ ಧರ್ಮದಲ್ಲಿ ವ್ಯಕ್ತಿತ್ವವನ್ನು ಪೂಜಿಸಲಾಗುತ್ತದೆ, ವ್ಯಕ್ತಿಯನ್ನಲ್ಲ. ಹಾಗಾಗಿ ಅನಾದಿ ಅಮೂಲ್ಯ ಗುಣಗಳಲ್ಲಿ ನೆಲೆಸಿರುವ ಪಂಚಪರಮೇಶ್ವರಿಗಳಿಗೆ ನಮಸ್ಕರಿಸಲಾಗುತ್ತದೆ. ಜೈನ ಧರ್ಮದಲ್ಲಿ ವ್ಯಕ್ತಿತ್ವವನ್ನು ಪೂಜಿಸಲಾಗುತ್ತದೆ, ವ್ಯಕ್ತಿಯನ್ನಲ್ಲ. ಏನಲ್ಲ? ವ್ಯಕ್ತಿಯನ್ನಲ್ಲ, ವ್ಯಕ್ತಿತ್ವವನ್ನ. ನಮಕಾರ ಮಂತ್ರವು ಅಮೂಲ್ಯ ಗುಣಗಳಿಂದ ನೆಲೆಸಿರುವ ಪಂಚಪರಮೇಶ್ವರಿಗಳು ಅನಾದಿ ಕಾಲದಿಂದಲೂ ಇದೆ. ಜೀವಶಾಸ್ತ್ರ ಗುರುಗಳ ಮೂಲಕ ಯಾವ ವ್ಯಕ್ತಿ ತನ್ನ ಜೀವನವನ್ನು ವಿತರಾಗತೆಯ ಕಡೆಗೆ ತಿರುಗಿಸಿಕೊಳ್ಳುತ್ತಾನೋ ಅವನು ಒಂದು ದಿನ ಖಂಡಿತವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ದೇವಶಾಸ್ತ್ರ ಗುರುಗಳ ಮೂಲಕ ಯಾವ ವ್ಯಕ್ತಿಯು ತನ್ನ ಜೀವನವನ್ನು ವಿತರಾಗತೆಯ ಕಡೆಗಲ್ಲ, ಯಾವ ಕಡೆಗೆ? ವಿತ್ತಂದ್ರ ಹಣ.
ತಿಳಿಸಿಕೊಳ್ಳ ಅವನು ಒಂದು ದಿನ ಖಂಡಿತವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಒಂದು ವೇಳೆ ಆತ್ಮದೆಡೆಗೆ ಸಾಗುವ ಮಾರ್ಗ ಇದೆ ಎಂದರೆ ಅದು ಕೇವಲ ದೇವ ಗುರು ಸಾಹಸದ ಮೂಲಕ ದೊರೆಯುತ್ತದೆ ಹೊರತು ಇನ್ನಾವುದರಿಂದಲೂ ಅಲ್ಲ. ನೀವು ಭಗವಂತನಂತೆಯೇ ಚೈತನ್ಯವನ್ನು ಪಡೆಯುವವರೆಗೆ ಭಗವಂತನ ಹೃದಯದ ಮಾತುಗಳನ್ನು ತಿಳಿಯಲಾರಿರಿ. ಎಲ್ಲಿಯವರೆಗೆ ನಮ್ಮ ಸಂಬಂಧವು ಭಗವಂತನಿಗೆ ಇರುತ್ತದೆಯೋ ಅಲ್ಲಿವರೆಗೆ ನಾವು ಭಕ್ತರು ಎಂದು ಕರೆಸಿಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತೇವೆ. ಎಲ್ಲಿಯವರೆಗೆ ನಮ್ಮ ಸಂಬಂಧವು ಭಗವಂತನೊಂದಿಗೆ ಇರುತ್ತದೆಯೋ ಅಲ್ಲಿವರೆಗೆ ನಾವು ಭಕ್ತರು. ಹೇಳಿದ್ರೆ ಭಗವಂತನ ಭಕ್ತರು ಎಂದು ಕರೆಸಿಕೊಳ್ಳಲು ಅಧಿಕಾರ ಇರುತ್ತದೆ ಎಂದು ಕರೆಸಿಕೊಳ್ಳಲು ಅಧಿಕಾರವನ್ನು ಹೊಂದಿರುತ್ತೇವೆ. ಹೇ ಭಗವಂತ, ನೀವು ಸೂರ್ಯನಿಗೆ ನಾವು ದೀಪಕ್ಕೆ ಸಮಾನರು ಎಂಬುದು ಸತ್ಯ. ಹೇ ಭಗವಂತ, ನೀವು ಸೂರ್ಯನ ಹಾಗೆ ಸೂರ್ಯ, ಆದರೆ ನಾವು ದೀಪಕ್ಕೆ ಸಮಾನ ಎಂಬುದು ಸತ್ಯವಾಗಿದೆ. ಆದರೆ ಸೂರ್ಯನ ಆರತಿಯು ದೀಪದಿಂದ ಆಗುತ್ತದೆ ಎಂಬುದು ಬಹು ಸತ್ಯ. ಸೂರ್ಯನ ಆರತಿ ಯಾವುದರಿಂದ ಆಗ್ತದೆ? ದೀಪದಿಂದ ಆಗ್ತದೆ. ಹೇ ಪ್ರಭು, ದ್ರವ್ಯ ದೃಷ್ಟಿಯಿಂದ ನಾವು ಮತ್ತು ನೀವು ಸಮಾನರೇ. ದ್ರವ್ಯ ದೃಷ್ಟಿಯಿಂದ ಇನ್ನು ಆದರೆ ಪರ್ಯಾಯದ ದೃಷ್ಟಿಯಿಂದ ನಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಬಹಳ ವ್ಯತ್ಯಾಸವಿದೆ ಪ್ರಭು. ವಜ್ರವು ವಜ್ರವೇ, ಆದರೆ ಒಂದು ಗಡಿಯಲ್ಲಿದೆ, ಇನ್ನೊಂದು ಸಿಂಹಾಸನ ಕೇರಿದೆ. ವಜ್ರವು ವಜ್ರವೇ, ಆದರೆ ಒಂದು ಏನಾಗಿದೆ? ಗಡಿಯಲ್ಲಿದೆ. ಅಂದರೆ ಅದರಲ್ಲಿ ಇನ್ನೆಲ್ಲ ಮೇಲಿದ್ದಾವೆ, ಕಾಲಿಮ ಕಿಟ್ಟಗಳು ಇದ್ದಾವೆ. ಬಂಗಾರವನ್ನ 16 ಸಲ ಅದನ್ನ ಬಟ್ಟೆಯಲ್ಲಿ ಹಾಕಿ ಶುದ್ಧ ಮಾಡಿದಾಗಲೇ ಶುದ್ಧವಾದ ಬಂಗಾರ ಪ್ರಾಪ್ತವಾಗುತ್ತದೆ. ಅದೇ ರೀತಿಯಾಗಿ ಆತ್ಮದಂಥ ಕರ್ಮಗಳನ್ನು ಸಹ ನಷ್ಟವಾದಾಗ ಭಗವಂತರಾಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ದ್ರವ್ಯ ದೃಷ್ಟಿಯಿಂದ ನೋಡಿದರೆ, ಜೀವ ದ್ರವ್ಯದ ದೃಷ್ಟಿಯಿಂದ ದ್ರವ್ಯಗಳು ಎಷ್ಟಿದ್ದಾವೆ? 6 ದ್ರವ್ಯ. ತತ್ವ ಎಷ್ಟಿದ್ದಾವೆ? 7 ತತ್ವ. ಪದಾರ್ಥಗಳು ಎಷ್ಟಿದ್ದಾವೆ? 9 ಪದಾರ್ಥ. ಜೀವ, ಭೂತಗಳ, ಧರ್ಮ, ಅಧರ್ಮ, ಆಕಾಶ, ಕಾಲ, ಈ 6 ದ್ರವ್ಯಗಳ ಅಪೇಕ್ಷೆಯಿಂದ, ಹಾಗೆ ಜೀವ ದ್ರವ್ಯದ ಅಪೇಕ್ಷೆಯಿಂದ ನೋಡಿದರೆ ಭಗವಾನರಲ್ಲಿ ಮತ್ತು ನಮ್ಮಲ್ಲಿ ಏನಿದ್ದಾವೆ? ಸಮಾನತೆ ಇದೆ ದ್ರವ್ಯದ ಅಪೇಕ್ಷೆಯಿಂದ. ಆದರೆ ಪರ್ಯಾಯದಿಂದ ನೋಡಿದರೆ ಭಗವಾನರು ಏನಾಗಿದ್ದಾರೆ? ಉದ್ಗಲ ಕರ್ಮ ಪರಮಾಣುಗಳಿಂದ ಅವರೇನಾಗಿದ್ದಾರೆ? ಉದ್ಗಲ ಪರಮಾಣುಗಳನ್ನು ಪೂರ್ಣವಾಗಿ ನಷ್ಟ ಮಾಡಿದ್ದಾರೆ. ಆದರೆ ನಾವು ಉದ್ಗಲವಾದ ಪರಮಾಣುಗಳ ಕರ್ಮವೂ ಸಹ ಏನಾಗಿದೆ? ಇದು ಸಹ ಉದ್ಗಲವಾದದ್ದು. ಇದು ಆತ್ಮದೊಂದಿಗೆ ಅಂಟಿಕೊಂಡಿದೆ. ಇದರ ಅಪೇಕ್ಷೆಯಿಂದ ಭಿನ್ನತಾ ಇದೆ. ಭಕ್ತ ಮತ್ತು ಭಗವಂತನ ದಿಕ್ಕು ಒಂದೇ. ಭಕ್ತ ಮತ್ತು ಭಗವಂತನ ದಿಕ್ಕು ಒಂದೇ, ಆದರೆ ಒಂದು ವಿಷಯ ಮಾತ್ರ ಬೇರೆ. ಅದೇನೆಂದರೆ ಸ್ಥಿತಿ ಮಾತ್ರ
ಬೇರೆ ಬೇರೆ ಆಗಿರುತ್ತದೆ. ಸ್ಥಿತಿ ಏನಾಗಿದೆ? ಬೇರೆ ಬೇರೆ. ಭಕ್ತನಾಗದೆ ಯಾರೂ ಸಹ ಭಗವಂತನಾಗಲು ಸಾಧ್ಯವಾಗುವುದಿಲ್ಲ. ಭಕ್ತನಾಗದೆ ಯಾರು ಭಗವಂತನು ಹಿಂದೂ ಆಗಿಲ್ಲ, ಮುಂದೆ ಯಾರು ಭಗವಂತನು ಆಗುವುದಿಲ್ಲ. ರಾಗ ಹೊಂದುವುದರಿಂದ ಪ್ರತಿಫಲವೆಂದರೆ ನಾವು ಭಗವಂತನಿಗೆ ಸಮಾನರಾದರೂ ಕೂಡ ಭಗವಂತನಂತೆ ಅನುಭವವನ್ನು ಹೊಂದುತ್ತಿಲ್ಲ. ಸಮಾನವಾಗಿದ್ದರೂ ಸಹ ನಾವು ರಾಗವನ್ನು ಹೊಂದಿರುವುದರಿಂದ ಅದರ ಪ್ರತಿಫಲ ಸ್ವರೂಪವಾಗಿ ಯಾವ ರೀತಿ ನದಿಯು ಕೇವಲ ಸಾಗರವನ್ನು ನೋಡುವುದರಿಂದ ಸಾಗರವಾಗಲಾರದು, ಅದು ಸಾಗರಮಯವಾದರೆ ಮಾತ್ರ ಸಾಗರವಾಗುವುದು. ಅದೇ ರೀತಿ ಭಗವಂತನನ್ನು ಕೇವಲ ನೋಡುವುದರಿಂದ ಭಗವಂತನಾಗಲು ಸಾಧ್ಯವಿಲ್ಲ. ಭಗವಂತನಂತೆ ಆಚರಣೆ ಮಾಡುವುದರಿಂದ ಮಾತ್ರ ಭಗವಂತನಾಗಬಹುದು. ನದಿಯು ಸಾಗರವನ್ನು ನೋಡುವ ಮಾತ್ರದಲ್ಲೇ ಸಾಗರವಾಗುವುದಿಲ್ಲ. ಸಾಗರದ ಕಡೆಗೆ ಗಮನ ಮಾಡುವುದರಿಂದ ಅದು ಸಾಗರವಾಗುತ್ತದೆ. ಅಂತೆಯೇ ಭಗವಂತನನ್ನು ನೋಡುವ ಮಾತ್ರದಿಂದಲೇ ನಾವು ಭಗವಂತರಾಗಲ್ಲ. ಭಗವಂತರು ಹೇಳಿದಂತ ಮಾರ್ಗದಲ್ಲಿ ಆಚರಣೆ ಮಾಡುವುದರಿಂದ ಮಾತ್ರ ಭಗವಂತರಾಗಬಹುದು. ಜಿನ ಮತ್ತು ಜನರಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಒಬ್ಬರು ವೈಭವದ ಮೇಲೆ ಕುಳಿತಿದ್ದರೆ ಮತ್ತೊಬ್ಬರ ಮೇಲೆ ವೈಭವ ಕುಳಿತಿದೆ. ಜಿನ ಮತ್ತು ಜನ ಇಬ್ಬರು ವ್ಯತ್ಯಾಸವಿಷ್ಟೇ. ಒಬ್ಬರು ವೈಭವದ ಮೇಲೆ ಕುಳಿತರೆ ಇನ್ನೊಬ್ಬರಿಗೆ ವೈಭವ ಅವರ ಮೇಲೆ ಕುಳಿತಿದೆ. ಏನಾಗಿದೆ? ಹಾಗೆ ಜಿನರು ವೈಭವದ ಮೇಲೆ ಕುಳಿತರೆ ಜನರ ಮೇಲೆ ವೈಭವ ಕುಳಿತಿದೆ. ಏನಾಗಿದೆ? ಜನರ ಮೇಲೆ ವೈಭವಗಳು ಕುಳಿತುಕೊಂಡಿದ್ದಾರೆ. ಇಷ್ಟೇ ವ್ಯತ್ಯಾಸ. ಯಾರಲ್ಲಿ ರಾಗ, ದ್ವೇಷ, ಅಹಂಕಾರ, ಮಮಕಾರವು ಇರುವುದಿಲ್ಲವೋ ವಾಸ್ತವವಾಗಿ ಅವರೇ ಭಗವಾನರು, ಈಶ್ವರನು ಆಗಿರುತ್ತಾರೆ. ಅವರೇ ನಮ್ಮ ಸುಖ ಶಾಂತಿಗೆ ಆಧಾರ. ನಾವು ಆ ವೀತರಾಗ ಪ್ರಭುವಿಗೆ ಶರಣಾಗಬೇಕು. ಯಾರಲ್ಲಿ ರಾಗ ದ್ವೇಷಗಳಿಲ್ಲ, 18 ದೋಷರಹಿತರು ಅಂತ ಈಶ್ವರರೇ ದೋಷರಹಿತರಾದವರು. ಯಾರ ನಾವು ಇಲ್ಲಿ ಉಲ್ಲೇಖವಿಲ್ಲ. ನಿರ್ದೋಷರು ಅವರೇ ನಮ್ಮ ಪ್ರಭುಗಳು. ಅಂತವರಿಗೆ ನಾವು ಶರಣಾಗಬೇಕು. ಭಗವಂತನ ರಕ್ಷಣೆ ಯಾರು ಮಾಡುವುದಿಲ್ಲ, ಆದರೆ ನಾವು ಅವನ ಸಾನ್ನಿಧ್ಯವಿದ್ದರೆ ನಮ್ಮ ರಕ್ಷಣೆ ಮಾಡಿಕೊಳ್ಳಬಹುದು. ಭಗವಂತನ ರಕ್ಷಣೆ ಯಾರು ಮಾಡುವುದಿಲ್ಲ. ಭಗವಂತನ ಸಾನ್ನಿಧ್ಯದಲ್ಲಿ ಇರುವುದರಿಂದ ಅವನ ಸಾನ್ನಿಧ್ಯದಲ್ಲಿ ನಾವು ಇರುವುದರಿಂದ ನಮ್ಮ ರಕ್ಷಣೆ ಮಾಡಿಕೊಳ್ಳಬಹುದು. ನಾವು ಏನ್ ಮಾಡಿಕೊಳ್ಳಬಹುದು? ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಭಗವಂತನ ಮೂರ್ತಿಯು ಕನ್ನಡಿಗೆ ಸಮಾನವಾದುದು. ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಬಹುದು. ಅಂತರಂಗಕ್ಕೆ ಅಂಟಿರುವ ಕಲ್ಮಸವನ್ನು ದೂರಗೊಳಿಸುವ ಪ್ರಯತ್ನವನ್ನು ಮಾಡಬೇಕು. ಕನ್ನಡಿಯಲ್ಲಿ ನೋಡುವುದರಿಂದ ನಮ್ಮ ಮುಖದ ಮೇಲೆ ಅಥವಾ ಇರತಕ್ಕಂಥ ವಸ್ತುಗಳ ಪರಿಚಯವಾಗ್ತದೆ. ಕಾಡಿಗೆಯನ್ನು ಎಲ್ಲಿ ಹಚ್ಕೊಂಡಿದ್ವಿ ಅನ್ನೋದು ಗೊತ್ತಾಗ್ತದೆ. ಕೆನ್ನೆಗೆ ಹಚ್ಕೊಂಡಿದ್ರು ಅಥವಾ ಕಡೆ ಹಚ್ಕೊಂಡಿದ್ರು ಅಥವಾ ಹುಬ್ಬಿ ಹಚ್ಕೊಂಡಿದ್ರು ಅನ್ನೋದನ್ನ
ಅಥವಾ ಮೊಗದ ಮೇಲಿರತಕ್ಕಂಥ ಚಿಹ್ನೆಗಳನ್ನ, ಲಕ್ಷಣಗಳನ್ನ ಅಥವಾ ಗುರುತುಗಳನ್ನ, ಕಲೆಗಳನ್ನ ಕನ್ನಡಿಯಲ್ಲಿ ಪ್ರತಿಬಿಂಬವಾಗ್ತದೆ, ಗೊತ್ತಾಗ್ತದೆ. ಆದರೆ ಕನ್ನಡಿ ಸ್ವಚ್ಛ ಮಾಡೋಲ್ಲ. ಅದೇ ರೀತಿ ಭಗವಂತನ ಸನ್ನಿಧಿ ಬರುವುದರಿಂದ ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳು ಗೊತ್ತಾಗ್ತದೆ. ಅದನ್ನು ಸ್ವಚ್ಛ ನಾವೇ ಮಾಡ್ಕೋಬೇಕು. ಕನ್ನಡಿಯೇ ಹಾಗೆ. ಪಂಚ ಪರಮೇಶ್ವರಿಗಳು ನಿಮಿತ್ತ ಮಾತ್ರವೇ. ಕಾರ್ಯಸಿದ್ಧಿಗೆ ಸ್ವತಃ ನಿಮಗೆ ನೀವೇ ಉಪಾದಾನ. ನಿನ್ನ ಸತ್ಯ ಕಡೆಗೆ ಗಮನವಿಡು, ಇದರಿಂದಲೇ ಕಲ್ಯಾಣವಾಗುತ್ತದೆ. ಪಂಚಪರಮೇಶ್ವರಿಗಳು ಕೇವಲ ಉಪಾದಾನವಷ್ಟೇ. ಸ್ವತಃ ಹಾಗೆ ಉಪಾದಾನ ಅಂದರೆ ನಿಮಿತ್ತಗಳನ್ನ ಪ್ರಾಪ್ತವಾದಾಗ ಸರಿ ಲೌಕಿಕ ಪ್ರಪಂಚದ ಸಮಸ್ಯೆಯನ್ನು ಹೇಗೆ ಪಂಚಾಯಿತಿ ಸಮಕ್ಷಮದಲ್ಲಿ ಪರಿಹರಿಸಲಾಗುತ್ತದೆಯೋ ಅದೇ ರೀತಿ ಪಾರಮಾರ್ಥಿಕ ಕ್ಷೇತ್ರದಲ್ಲಿ ಪಂಚಪರಮೇಶ್ವರರ ರೂಪದ ಪಂಚಾಯಿತಿಯಲ್ಲಿ ಸಾಕ್ಷಿ ಸಹಿತ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ. ಪ್ರಪಂಚದಲ್ಲಿ ಲೌಕಿಕ ಪ್ರಪಂಚದ ಸಮಸ್ಯೆಗಳನ್ನು ಮೊದಲೆಲ್ಲ ಪಂಚಾಯಿತಿ ಕಟ್ಟೆ ಇರ್ತಿತ್ತು. ಈಗೆಲ್ಲ ಕೋರ್ಟ್ಗಳಿದ್ದಾವೆ, ಕೋರ್ಟ್ಗಳು. ಹಾಗೆ ಈ ಕೆಲವೊಂದು ಊರಲ್ಲಿ ಊರಿನ ಎಲ್ಲ ಅಲ್ಲಿರ್ತಕ್ಕಂಥ ಹಿರಿಯರೇ ಸೇರಿ ನ್ಯಾಯವನ್ನು ಮಾಡ್ತಿದ್ರು. ಅದನ್ನು ಕೋರ್ಟ್ ಕಚೇರಿ ಕೇಸೆಲ್ಲ ಮಾಡಲಿಕ್ಕೆ ಕೊಡ್ತಾ ಇರಲಿಲ್ಲ. ಯಾವುದೇ ಒಂದು ಊರೊಳಗೆ ಏನಾದ್ರು ಆದರೆ ಅದನ್ನು ಅವರು ಅದೇ ತೀರ್ಮಾನ ಮಾಡ್ತಿದ್ರು. ಇವತ್ತು ವ್ಯರ್ಥವಾಗಿ ಹಣವೆಲ್ಲ ಏನಾಗ್ತಾ ಇದೆ, ಲೋಸ. ಮತ್ತೆ ಊರಿನವರಿಗೆ ಎಲ್ಲರಿಗೂ ನಾಗರಿಕ ಗೊತ್ತಿರ್ತದೆ. ಆ ಊರಿನಲ್ಲಿರ್ತಕ್ಕಂಥ ಮುಖಂಡರಿಗೆ ಎಲ್ಲರಿಗೂ ಗೊತ್ತಿರ್ತದೆ ನಡೆದಿರೋದೇನು, ಯಾರು ಹೇಗಿದ್ದಾರೆ, ವಸ್ತುಸ್ಥಿತಿ ಗೊತ್ತಿರ್ತದೆ. ಅಲ್ಲಿ ಸರಿಯಾದ ನ್ಯಾಯ ತೀರ್ಮಾನವಾಗ್ತದೆ. ಅದನ್ನು ಕೋರ್ಟ್ ಕಚೇರಿಯಲ್ಲಿ ವಕೀಲರಿಗೆ, ಜಡ್ಜಿಗೆ ಏನೂ ಗೊತ್ತಿರಲಿಲ್ಲ ವಿಚಾರಗಳು. ಕೇವಲ ಕಾಗದಗಳ ಮೇಲಿರುವ ವಿಷಯಗಳನ್ನ ಹೇಳಿರುವುದನ್ನೇ ಅವರು ಪರಿಗಣಿಸಿದ್ದೇ ಬರಬಹುದು. ಅನ್ಯಾಯ ಆಗುವುದು ಸಾಕ್ಷಿ. ಆದರೆ ಲೌಕಿಕ ಪ್ರಪಂಚದ ಸಮಸ್ಯೆಗಳನ್ನು ಹೇಗೆ ಪಂಚಾಯಿತಿಯ ಸಮಕ್ಷಮದಲ್ಲಿ, ಹಿಂದೆಲ್ಲ ಪಂಚಾಯಿತಿಯ ಊರುಗಳಿರ್ತಿತ್ತು, ಪಂಚಾಯಿತಿ ಮಾಡಿರಲಿಲ್ಲ, ಪರಿಹರಿಸಲಾಗುತ್ತದೆ. ಅದೇ ರೀತಿಯಾಗಿ ಪಾರಮಾರ್ಥಿಕ ಕ್ಷೇತ್ರದಲ್ಲಿ ಪಂಚಪರಮೇಶ್ವರ ರೂಪದ ಪಂಚಾಯಿತಿಯ ಸಾಕ್ಷಿ ಸಹಿತ ಪಂಚಪರಮೇಶ್ವರರ ಸಾಕ್ಷಿಯಾಗಿ ಅಂದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ. ನೀವ ಶಾಸ್ತ್ರ ಗುರುವಿನ ಮುಂದೆ ಹೋಗುವ ಅಹಂಕಾರವು ನಿಯಮದಿಂದ ಅನಂತಾನುಬಂಧಿ ಕಷಾಯವಾಗಿದೆ. ದೇವ ಶಾಸ್ತ್ರಗಳಿಗಿಂತ ಮುಂದೆ ಹೋಗುವಂಥದ್ದು, ಹೊರಗಿಂತ ಮುಂದೆ ಹೋಗುವಂಥದ್ದು. ಗುರುಗಳು ಹೋಗ್ತಾ ಇದ್ದಾರೆ, ಭಗವಂತರಿದ್ದಾರೆ, ಭಗವಂತರಿಂದ ಮುಂದೆ ಹೋಗುವಂಥದ್ದು. ಗುರುಗಳಿಗಿಂತ ಮುಂದೆ ನಡೆಯುವಂಥದ್ದು. ಇದೆಲ್ಲ ಏನಿದೆ, ಅನಂತಾನುಬಂಧಿ ಕಷಾಯವಾಗಿದೆ. ದೇವ ಶಾಸ್ತ್ರ ಗುರುವಿಗೆ ಮುಂದೆ ಹೋಗುವುದು ಅಹಂಕಾರವು ನೇಮದಿಂದ ಅನಂತಾನುಬಂಧಿ ಕಷಾಯವಾಗಿದೆ. ಯಾಕೆಂದರೆ ಯಾವುದರ ಮೂಲಕ ನಮಗೆ ಸಮ್ಯದರ್ಶನವಾಗುತ್ತದೆಯೋ ಈಗ ಅದನ್ನು ಮೀರಿ ಹೋಗುವ ಅಹಂಕಾರವನ್ನು ಮಾಡಬಾರದು. ದೇವಶಾಸ್ತ್ರ ಗುರುಗಳೆಂದರೆ ಏನಾಗ್ತದೆ, ಸಮ್ಯಕ್ ದರ್ಶನ ಪ್ರಾಪ್ತವಾಗುತ್ತದೆ. ಪೂಜೆಯನ್ನು ಮಾಡಿ ಪರಿಪೂರ್ಣನನ್ನು ಪೂಜಿಸಿ. ಪೂಜೆಯನ್ನು ಮಾಡಿ ಪರಿಪೂರ್ಣನನ್ನು ಪೂಜಿಸಿ. ಅನಂತವನ್ನು ಪೂಜಿಸಿ. ಸುಖವನ್ನು
ಸುಖಿಯನ್ನು ಪೂಜಿಸಿದರೆ ನಾವು ಸುಖಿಯಾಗುತ್ತೇವೆ ಎಂದು ಜನರು ನಂಬುತ್ತಾರೆ. ಯಾರು ಸುಖಿಯಾಗಿದ್ದವರನ್ನು ಪೂಜೆ ಮಾಡಿದ್ರೆ ನಾವು ಸುಖಿಯಾಗ್ತೀವಿ. ಹಾಗೆಯೇ ಪೂಜೆಯನ್ನು ಮಾಡಿ ಪರಿಪೂರ್ಣರನ್ನು ಪೂಜಿಸಿ, ಪರಿಪೂರ್ಣರಾದವರನ್ನ ಪೂಜೆಯನ್ನ ಮಾಡಿ. ಅಂದ್ರೆ ಯಾರ ಪೂಜೆ ಮಾಡಬೇಕು ಅಂದ್ರೆ ನಿರ್ಮಲರಾದಂತ, ನಿರ್ದೋಷರಾದ, ಪೂರ್ಣವಾದಂತ ಸುಖವನ್ನ ಪ್ರಾಪ್ತ ಮಾಡಿಕೊಂಡಂತ ಅರಿಹಂತ ಸಿದ್ಧರನ್ನ ಪೂಜೆಯನ್ನು ಮಾಡಬೇಕು. ಲೌಕಿಕ ಭಗವಂತನ ಮತ್ತು ಅವನ ಭಕ್ತಿಯಿಂದ ಕೇವಲ ಜಗತ್ತಿಗೆ ಮಾತ್ರ ಪ್ರಯೋಜನವಾಗುತ್ತದೆ. ಯಥಾರ್ಥ ಭಗವಂತನ ಹಾಗೂ ಆತನಲ್ಲಿನ ಭಕ್ತಿಯು ಭಕ್ತನನ್ನು ಕೂಡ ಭಗವಂತನಾಗಿ ಮಾಡುತ್ತದೆ. ಭಗವಂತನ ಪೂಜೆಯಿಂದ ನಮಗೆ ತುಂಬಾ ಪ್ರಾಪ್ತಿಯಾಗುತ್ತದೆ ಎಂಬ ಭಾವನೆ ಇರಬಾರದು. ಆದರೆ ಫಲ ಪ್ರಾಪ್ತಿಯಾಗಿಯೇ ಬರೀ ಹೇಯ ಬುದ್ಧಿ ಇರಬೇಕೆ ಹೊರತು ಪೂಜೆಯ ಬಗ್ಗೆ ಇರಬಾರದು. ಆದರೆ ಹೇ ಭಗವಂತ, ನೀನು ಹೇಗೆ ಸ್ವಯಂ ಸ್ವರೂಪನಾಗಿದ್ದೀರಿ ಅದೇ ರೀತಿ ನಾನು ಸಹ ಸ್ವಯಂ ಸ್ವರೂಪವಸ್ತನಾಗಲಿ ಎಂಬಂತ ಭಾವನೆಯನ್ನು ಖಂಡಿತ ಹೊಂದಿರಬೇಕು. ನಿಮ್ಮ ಹಾಗೆ ನಮಗೂ ಗುಣಗಳು ಪ್ರಾಪ್ತವಾಗಿ ಎಂದು ಸಂಸಾರಿಕವಾದಂಥ ಯಾವುದೇ ಕಾಮನೆಗಳನ್ನಿಟ್ಟುಕೊಂಡು ಪೂಜೆಯನ್ನ ಮಾಡುವುದು ಅದು ಸಾರ್ಥಕತೆ ಆದಂಥದ್ದಲ್ಲ. ಸಂಸಾರಿಕ ಸುಖಗಳು ಕೇಳದೇನೂ ಪ್ರಾಪ್ತವಾಗ್ತದೆ, ಅದನ್ನು ಕೇಳುವಂತ ಅವಶ್ಯಕತೆ ಇಲ್ಲ. ನಿಷ್ಕಾಮ ಭಕ್ತಿಯ ನಿಷ್ಕಾಮ ಪೂಜೆಯ ಫಲದಿಂದ ಎಲ್ಲವೂ ಪ್ರಾಪ್ತವಾಗ್ತದೆ. ಆದರೆ ಪೂಜಾ ದಾನ ಧರ್ಮಾದಿಗಳನ್ನು ಮಾಡಿ ಯಾವ ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು. ಒಂದು ವೇಳೆ ಅಪೇಕ್ಷೆ ಇರಲಿ ಅಂತ ಅಪೇಕ್ಷೆ ಇರಬೇಕು. ಒಂದೇ ತತ್ಗುಣಲಬ್ಧಿ, ಧರ್ಮದಿಂದ ಕರ್ಮ ನಿರ್ಜರೆ, ಧಮ್ಮ ಕರ್ಮ ನಿರ್ಜರೆ ಅಂದರೆ ಕರ್ಮದ ನಿರ್ಜರೆಯಾಗಲಿ. ನಾವು ನಮ್ಮ ಪರಿಣಾಮಗಳಿಂದಾಗಿ ಭಗವಂತನಿಂದ ದೂರವಾಗಿದ್ದೇವೆ. ಪರಿಣಾಮಗಳಲ್ಲದೆ ನಿರ್ಮಲತೆಗೊಂಡರೆ ಭಗವಂತನನ್ನು ಹತ್ತಿರದಿಂದ ನೋಡಬಲ್ಲೆವು. ನಮ್ಮ ಪರಿಣಾಮಗಳ ಕಾರಣದಿಂದಲೇ ಭಗವಂತನಿಂದ ನಾವೇನಾಗಿದ್ದೇವೆ, ದೂರವಾಗಿದ್ದೇವೆ. ಒಂದು ವೇಳೆ ಪರಿಮಳ ನಿರ್ಮಲವಾದರೆ ಭಗವಂತನ ಹತ್ತಿರ ನಾವು ಇರಬಹುದು. ಭಕ್ತಿ ಆರಾಧನೆಯು ಸಾಧಿಸೆಯ ಪುಣ್ಯದ ಕಾರಣವಾಗಿದೆ, ಜೊತೆಗೆ ಪರಂಪರೆಯಿಂದ ಮುಕ್ತಿಯ ಕಾರಣವೂ ಆಗಿರುತ್ತದೆ. ಭಕ್ತಿ ಮತ್ತು ಆರಾಧನೆಯು ಸಾಧಿಸೆಯ ಪುಣ್ಯ ಅಂದರೆ ಎರಡು ನಷ್ಟವಾಗಲ್ಲ ಅಂತ ಪರಂಪರೆಯಿಂದ ಏನು ಪ್ರಾಪ್ತವಾಗ್ತದೆ, ಮೋಕ್ಷವು ಪ್ರಾಪ್ತವಾಗ್ತದೆ. ಭಗವಂತನು ಅನಾಯಕನೇ ಅವರು ಎಂದು ಭಗವಂತನು ಆಯತನೇ ಅವರು ಎಂದು ಅನಾಯತನವಾಗುವುದಿಲ್ಲ. ವ್ಯವಹಾರ ನಯದಿಂದ ಅನಾಯತನ ಮತ್ತು ನಿಶ್ಚಯ ನಯದಿಂದ ಆಯತನ ಮತ್ತು ಅನಾಯತನ ಇದೆಲ್ಲವೂ ನಮ್ಮ ದೃಷ್ಟಿಗೆ ಹೇಗೆ ಇರಲಿ. ಆದರೆ ಯಾವ ಸಾಧನವು ಸಮ್ಯಕ್ತ್ವಕ್ಕೆ ಕಾರಣವನ್ನು ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲಿ ವಿದ್ಯಾತ್ವಕ್ಕೆ ಪೋಷಕವಾಗಲಾರದು. ಇಂದಿಗೂ ಸಹ ಯಾವುದೇ ಕಾರಣದಲ್ಲಿ ನಾವೆಲ್ಲ ನಿತ್ಯತ್ವದ ಪೋಷಣೆ ಆಗುವುದಿಲ್ಲ. ಅತಿ ವೈಭವಶಾಲಿ ಇದ್ದರೂ ಕೂಡ ಯಾವಾಗ ಸಮೋಸನಕ್ಕೆ ಬಂದು ಭಗವಂತನ ಚರಣಗಳಿಗೆ ಎರಗುತ್ತಾನೆಯೋ ಆಗ ಮಿಥ್ಯಾದೃಷ್ಟಿ ದೇವನು ಕೂಡ ಭಗವಂತನ ಮಹಿಮೆಯಿಂದ ಪ್ರಭಾವಿತರಾಗಿ ಸಮ್ಯಕ್ ದರ್ಶನವನ್ನು ಪಡೆದು
ಭಕ್ತಿಯಿಂದ ಗುಣಗಾನವನ್ನು ಮಾಡಲು ತೊಡಗುತ್ತಾನೆ. ಭಗವಂತನ ಮಹಿಮೆ ನಿಜಕ್ಕೂ ಧನ್ಯ. ಹಾಗೆ ಅವರ ವರ್ಣನೆಯನ್ನು ನಾವು ಸತ್ಗಳ ಮೂಲಕ ಮಾಡಲಾರೆವು. ಭಗವಂತನ ಗುಣಗಾನವನ್ನ ಸತ್ಯಗಳ ಮುಖಾಂತರ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅರ್ಥ ಮತ್ತು ಪರಮಾರ್ಥದ ದೃಷ್ಟಿಯಲ್ಲಿರುವ ವ್ಯತ್ಯಾಸವನ್ನು ನೋಡಿರಿ. ಯಾವ ಭರತನು ಪ್ರಭು ಆದಿನಾಥನ ಪಾದಗಳಿಗೆ ರತ್ನಗಳನ್ನು ಅರ್ಪಿಸಿದ್ದನು, ಅದೇ ಭರತನು ತಮ್ಮನಾದ ಬಾಹುಬಲಿಯ ಮೇಲೆ ಚಕ್ರರತ್ನವನ್ನು ಪ್ರಯೋಗಿಸಿದನು. ಹಾಗೆ ಅರ್ಥ ಮತ್ತು ಪರಮಾರ್ಥ. ಪರಮಾರ್ಥ ದೃಷ್ಟಿಯಿಂದ ಆತನು ಏಕಕಾಲದಲ್ಲಿ ಆಗ್ತದೆ. ಕೇವಲ ಜ್ಞಾನ, ಚಕ್ರರತ್ನದ ಉತ್ಪತ್ತಿ, ಪುತ್ರರತ್ನದ ಉತ್ಪತ್ತಿ ಎಲ್ಲವೂ ಆಗ್ತದೆ. ಆಗ ಆತನು ಪರಮಾರ್ಥದ ಕ್ಷೇತ್ರದಲ್ಲಿ ರತ್ನಗಳಿಂದ, ದಿವ್ಯವಾದ ರತ್ನಗಳಿಂದ ಭಗವಂತನ ಚರಣಗಳನ್ನು ಪೂಜಿಸ್ತನಾಥ, ಅರ್ಪಿಸ್ತಾನೆ. ಮತ್ತು ತಮ್ಮನಾದಂಥ ಬಾಹುಬಲಿಯ ಮೇಲೆ ಚಕ್ರರತ್ನವನ್ನು ಇಡುತ್ತಾನಾಥ. ಪೂಜ್ಯ ಮತ್ತು ಪುರುಷ ಒಂದೇ ಸ್ಥಾನದಲ್ಲಿದ್ದರೆ ವ್ಯತ್ಯಾಸವೇನೆಂದರೆ ಒಬ್ಬರು ಸಿಂಹಾಸನದಲ್ಲಿ ಕುಳಿತಿದ್ದಾರೆ, ಮತ್ತೊಬ್ಬರು ಕೆಳಗೆ ಕುಳಿತಿದ್ದಾರೆ. ಒಬ್ಬರು ಪೂಜ್ಯರು, ಮತ್ತೊಬ್ಬರು ಪೂಜಿಸುವವರು. ಒಬ್ಬರು ವ್ಯವಸ್ಥೆಯನ್ನು ಮಾಡುತ್ತಿದ್ದರೆ ಮತ್ತೊಬ್ಬರು ವ್ಯವಸ್ಥೆ ಆಗುತ್ತಾ ಇದೆ. ಮತ್ತೊಬ್ಬರಿಗೆ ವ್ಯವಸ್ಥೆ ಆಗ್ತಾ ಇದೆ, ಒಬ್ಬರಿಗೆ ವ್ಯವಸ್ಥೆ ಒಬ್ಬರು ಮಾಡ್ತಾ ಇದ್ದಾರೆ. ಒಬ್ಬರು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ, ಒಬ್ಬರು ಕೆಳಗೆ ಕೂತ್ಕೊಂಡಿದ್ದಾರೆ. ಪೂಜ್ಯ ಅಂದರೆ ಪೂಜ್ಯರಾದಂಥವರು ಪಂಚಪರಮೇಶ್ವರಿಗಳು. ಇನ್ನು ಪೂಜ್ಯ ಮತ್ತು ಪುರುಷ. ಮಂದಿರ ಮತ್ತು ಮೂರ್ತಿಗಳು ನಮ್ಮ ಶ್ರದ್ಧೆ ನಿಷ್ಠೆ ಕೇಂದ್ರವಾಗಿವೆ. ಅಲ್ಲಿ ನಾವು ನಮ್ಮ ಭಕ್ತಿ ಭಾವನೆಗಳನ್ನು ಪ್ರದರ್ಶನ ಮಾಡಬಹುದು. ಭಕ್ತಿ ಭಾವನೆಗಳನ್ನು ಮಾಡುವುದರಲ್ಲಿ ಪ್ರದರ್ಶಿಸಬಹುದು. ಮಂದಿರಗಳಲ್ಲಿ ಮಂದಿರಕ್ಕೆ ಹೋಗಿ ಭಗವಂತನನ್ನು ನೀವು ಯಾರು ಎಂದು ಪ್ರಶ್ನಿಸಿದರೆ ನೀವು ಯಾರು ಎಂಬ ಪ್ರತಿಧ್ವನಿ ಬರುತ್ತದೆ. ಮಂದಿರದಲ್ಲಿ ಹೋಗಿ ಭಗವಂತನನ್ನ ನೀವು ಕೇಳಿದರೆ, ನೀವು ಯಾರು ಎಂದು ಜೋರಾಗಿ ಕೇಳಿದರೆ ಪ್ರತಿಧ್ವನಿ ಇರಬಾರದು. ನೀವು ಯಾರು ಅನ್ನುವಂಥ ಪ್ರತಿಧ್ವನಿ ಬರುತ್ತದೆ. ಆಗ ನಾವು ನೀವು ಭಗವಂತರು ಎಂದು, ನೀವು ಭಗವಂತರು ಎಂಬಂತ ಪ್ರತಿಧ್ವನಿ ಬರುತ್ತದೆ. ನೀವು ಭಗವಂತರು ಎಂದು ನಾವು ಹೇಳಿದರೆ ಪ್ರತಿಧ್ವನಿ ಬರುತ್ತದೆ. ನೀವು ಭಗವಂತರು ಎನ್ನುವಂತಹ ಪ್ರತಿಧ್ವನಿ ಬರುತ್ತದೆ. ಮಂದಿರಕ್ಕೆ ಇದಕ್ಕಿಂತ ದೊಡ್ಡ ಮಹಿಮೆ ಇನ್ಯಾವುದಿದೆ? ಅತಿಶಯ ಇನ್ಯಾವುದಿದೆ ಇದಕ್ಕಿಂತ ದೊಡ್ಡದು? ಹೋಗಿ ಪರೀಕ್ಷೆ ಮಾಡ್ತೀವಿ. ಹೋಗಿ ಗರ್ಭಗುಡಿ ಬಾಗಿಲು ಇಟ್ಕೊಂಡು ಜೋರಾಗಿ ನೀನು ಯಾರು ಅಂದ್ರಿ. ಜೋರಾಗಿ ನೀನು ಯಾರು ಸಣ್ಣ ಕೇಳ್ಬೇಕು ಕೇಳ್ಬೇಕಲ್ಲ. ಜೋರಾಗಿ ಏನ್ ಹೇಳ್ರಿ, ಈಗ ಊರಾಗ ಕೇಳ್ಕೊಂಡು ಹೋಗ್ರಿ. ಭಗವಂತ ಹೇಳ್ತಾರೆ, ಭಗವಂತ ನಿಂತ್ಕೊಳ್ರಿ, ಬಾಗಲ ನಿಂತ್ಕೊಂಡ ಏನ್ ಹೇಳ್ರಿ, ನೀನು ಯಾರು ಜೋರಾಗಿ ಹೇಳಿದ್ರೆ ನೀನು ಯಾರು. ಹಾಗೆ ನೀವು ಭಗವಂತರು ಅಂದ್ರೆ ನೀವು ಭಗವಂತರು. ನೀನು ಪಾಪಿ ಅಂದ್ರೆ ನೀನು ಪಾಪಿ. ನೀವೇನ್ ಹೇಳ್ತೀರೋ
ಅದೇ ಪ್ರತಿಧ್ವನಿ ಯಾಕೆ? ಇದಕ್ಕಿಂತ ಅತಿಶಯ ಬೇರೆ ಏನ್ ಬೇಕ್ರಿ ಮಂದಿರದಲ್ಲಿ? ಪೂಜೆಯ ಸಮಯದಲ್ಲಿ ಅರ್ಪಿಸಿದ ದ್ರವ್ಯದಿಂದಾಗಿ ಶ್ರಾವಕರಿಗೆ ಪರಿಗ್ರಹದ ಬಗೆಗಿನ ಮೋಹವು ಕಡಿಮೆಯಾಗುತ್ತದೆ. ದ್ರವ್ಯಗಳನ್ನು ಅರ್ಪಣೆ ಮಾಡುವುದಿಲ್ಲ. ಭಗವಂತನ ಎದುರಿಗೆ ಹೋಗಿ ಅಕ್ಕಿ ಮುಂತಾದವುಗಳನ್ನು ಅರ್ಪಿಸುವುದರ ಅರ್ಥವೇನೆಂದರೆ ನಾವು ತ್ಯಾಗದ ಆದರ್ಶದ ಮುಂದೆ ಹೋಗಿ ತ್ಯಾಗದ ಶಿಕ್ಷಣ ಪಡೆಯುತ್ತೇವೆ ಎಂದಾಗುತ್ತದೆ. ತ್ಯಾಗದ ಆದರ್ಶದ ಮುಂದೆ ತ್ಯಾಗ ಮೂರ್ತಿಯಾದ ವೀತರಾಗಿಗಳ ಮುಂದೆ ಹೋಗಿ ಅಕ್ಕಿಯನ್ನ ಏರಿಸುವುದರಿಂದ ದ್ರವ್ಯವನ್ನ ನಾವು ಸಹ ಏನು ಮಾಡ್ತಾ ಇದ್ದೀವಿ? ಅರ್ಪಿಸುವುದರಿಂದ ನಾವು ತ್ಯಾಗದ ಆದರ್ಶ ಹೋಗಿ ಶಿಕ್ಷಣ ಪಡೆಯಲು ಬಂದಿದ್ದೀವಿ. ನಿಮ್ಮ ಹಾಗೆ ನಾವು ತ್ಯಾಗ ಮಾಡುವುದಾಗಿ ಒಂದು ಮುಷ್ಟಿ ಅಕ್ಕಿಯನ್ನು ತ್ಯಾಗ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀವಿ? ಒಂದು ಮುಷ್ಟಿ ಅಕ್ಕಿಯನ್ನ ತ್ಯಾಗವನ್ನು ಮಾಡ್ತಾ ಇದ್ದೀವಿ. ವಿಪತ್ತಿನ ಸಮಯದಲ್ಲಿ ದೇವರನ್ನು ಸ್ಮರಿಸಬಹುದು. ಆದರೆ ಸಂತೋಷದಲ್ಲಿಯೂ ಸಹ ಯಾರು ದೇವರನ್ನು ಮರೆಯುವುದಿಲ್ಲವೋ ಅವರ ಜೀವನದಲ್ಲಿ ಯಾವುದೇ ವಿಪತ್ತು ಬರುವುದಿಲ್ಲ. ವಿಪತ್ತಿನ ಸಮಯದಲ್ಲಿ, ಕಷ್ಟ ಸಮಯದಲ್ಲಿ ದೇವರನ್ನ ಸ್ಮರಿಸುವವರು ಬಹಳ ಜನ ಇರಬಹುದು. ಆದರೆ ಸಂತೋಷ ಸಮಯದಲ್ಲೂ ಯಾರು ದೇವರನ್ನ ಸ್ಮರಿಸ್ತಾ ಇರ್ತಾರೆ ಅವರಿಗೆ ಯಾವುದೇ ವಿಪತ್ತು ಕಷ್ಟಗಳು ಬರುವುದಿಲ್ಲ. ನಿಮಗೆ ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಹೆಚ್ಚು ಅಭ್ಯಾಸವಿಲ್ಲದಿದ್ದರೆ ಕಡೆಯ ಪಕ್ಷ ಹಿಂದಿರಿಯಬೇಕೆಂದಿರದೆ ಭಗವಂತನ ಹೆಸರನ್ನು ಹೇಳಿ. ಕೊನೆಯ ಪಕ್ಷ ಭಗವಂತನ ಹೆಸರನ್ನಾರು ಹೇಳಿ. ಅಧ್ಯಾತ್ಮದ ಯಾವ ಜ್ಞಾನ ಇಲ್ಲ, ಆ ಹೆಸರೇ ನಿಮಗೆ ಒಂದಲ್ಲ ಒಂದು ದಿನ ಭವಸಾಗರವನ್ನು ದಾಟಲು ಸಹಾಯ ಮಾಡುತ್ತದೆ. ನಿಮಗೆ ಯಾವುದೇ ರೀತಿಯ ಮಂತ್ರ ಬರಲ್ಲ, ಜಪ ಬರಲ್ಲ, ಯಾವುದೇ ರೀತಿ ಏನು ಬರಲ್ಲ ಅಂದ್ರೆ ಏನ್ ಹೇಳ್ರಿ? ಭಗವಂತನ ಹೆಸರನ್ನ ಹೇಳಿ. ಯಾವ ರೀತಿ? ರಾಮ 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 ಅಂತ ಹೇಳ್ತಾ ರಾಮನ ಹೆಸರನ್ನ ಬರೆದು ಹನುಮಾನ್ ಏನ್ ಮಾಡ್ತಿದ್ದ? ಸೇತುವೆ ಕಟ್ಟುವಾಗ ಕಲ್ಲನ್ನ ನದಿಯಲ್ಲಿ ಹಾಕ್ತಿದ್ದ. ಹಿಂದೂ ಪುರಾಣ ಪ್ರಕಾರವಾಗಿ ನಮ್ಮಲ್ಲಿ ಇನ್ನೂ ಸೇತುವೆಯನ್ನು ಕಟ್ಟಿಲ್ಲ, ಮತ್ತದನ್ನೇ ನಂಬಿಕೊಂಡಿದ್ದ ಕಡೆಗೆ ವಿಷಯನಾಚಾರ ಪ್ರಕಾರವಾಗಿ ಏನು ಮಾಡಿಲ್ಲ. ಅವರು ವಿಜ್ಞಾನದಲ್ಲಿದ್ದು ವಿದ್ಯೆಯಿಂದ ಆಕಾಶ ಮಾರ್ಗವಾಗಿ ಹೋದ್ರು ವಿಮಾನದ ಲಂಕಿಗೆ. ಆದರೆ ಸೇತುವೆ ನಿರ್ಮಾಣ ಮಾಡುವಾಗ ಅಲ್ಲಿ ಹನುಮಾನ್ ಏನ್ ಮಾಡ್ತಾರಂದ್ರೆ ಎಲ್ಲ ಕಲ್ಲುಗಳ ಮೇಲೆ ಶ್ರೀರಾಮ್ ಶ್ರೀರಾಮ್ ಬರ್ಬರ್ ಹಾಕ್ತಾರೆ. ಆ ಕಲ್ಲು ತೇಲ್ತಾ ಇದೆ. ಆದ್ರೆ ರಾಮ ಹೋಗಿ ಒಂದು ಕಲ್ಲನ್ನು ಹಾಕ್ತಾನೆ. ಎಲ್ಲರೂ ಕೆಲಸ ಮಾಡ್ತಿದ್ರೆ ನಾನೇ ಕೂತ್ಕೊಂಡಿರಬೇಕು. ತಿರಿಯಚ್ಚು ಪ್ರಾಣಿಗಳು ಕೆಲಸ ಮಾಡ್ತಾ ಇರ್ತಂತೆ ಜೀವಿಗಳು. ಆಗ ರಾಮ ಕಲ್ಯಾಣಿ ಬಿಡೋದು. ರಾಮಕ್ಕೆ ತೇಲುವುದಿತ್ತಲ್ಲ ಅನ್ಸುತ್ತ, ರಾಮನೇ ಹಾಕಿದ್ದು. ಆಗ ಅಂದ್ರೆ ರಾಮ್ ಅಂದ್ರೆ ಭಗವಾನ್. ಯಾರ ಆತ್ಮದಲ್ಲಿ ಯಾರಲ್ಲಿ ಭಗವಂತರಿದ್ದಾರೆ ಅವರು ಭವಸಾಗರದಿಂದ ಪಾರ ಆಗ್ತಾರೆ. ಭಗವಂತನ ನಾಮವನ್ನಷ್ಟೇ ಸಾಕು. ಏನ್ ಹೇಳ್ರಿ? ನಾಮ ಒಂದರಿಂದಲೇ ಭವಸಾಗರದಿಂದ ಅವರು ದಾಟಲು ಸಹಾಯವಾಗುತ್ತದೆ. ಅರಿಹಂತ ಅರಿಹಂತ ಅನ್ನೋದ್ರಿಂದಲೇ ಭವಸಾಗರವನ್ನು ಪಾರ ಆಗ್ತಾರೆ. ಏನಾದರೂ ಸಹ ಅರಿಹಂತ ನಾಮ ಉಚ್ಚಾರಣೆ ಬರಬೇಕು ಬಾಯಲ್ಲಿ. ಏನ್ ಬರಬೇಕು? ಬಿದ್ರು ಅರಿಹಂತ, ಎದ್ರು ಅರಿಹಂತ, ಶ್ವಾಸ ತಡೆದ್ರು ಅರಿಹಂತ, ಶ್ವಾಸವನ್ನ ಬಿಟ್ರು ಅರಿಹಂತ, ಸಂತೋಷಾನು ಅರಿಹಂತ, ದುಃಖವಾನು ಅರಿಹಂತ. ಪ್ರತಿ ಸಮಯದಲ್ಲಿ ಅರಿಹಂತ ನಾಮ ಯಾರ ಬಾಯಿಂದ ಉಚ್ಚಾರಣ ಆಗ್ತದ ಮನಸ್ಸ ವಾಚ ಕಾಯ ಅವರ ಜೀವನ ಸಾರ್ಥಕವಾದಂಥದ್ದಿದೆ.
भाई मूवी राम राम बगल में चूरी हिंगा रहेगा ಬಾಯಲ್ಲಿ ರಾಮ ಏನು ಬಗಲಲ್ಲಿ ಚೂರಿ ಇಟ್ಕೊಂಡ್ರೆ ಹಾಗಂಗಿಲ್ಲ. ನಾನು ಭಗವಂತನ ಹೆಸರಷ್ಟೇ ಅವಸಾರಕ್ಕೆ ಪಾರ ಆಗ್ತಾನೆ. ಲೌಕಿಕ ಪ್ರಾಣಿಯು ಜಗತ್ತು ನಕಲು ಮಾಡುವುದರಲ್ಲಿ ನಿರತವಾಗಿರುತ್ತಾನೆ ಲೌಕಿಕದಲ್ಲಿ. ಆದರೆ ಸರಿಯಾಗಿ ನಕಲು ಮಾಡುವುದು ಹೇಗೆ ಎಂದು ಅವನಿಗೆ ಇನ್ನೂ ತಿಳಿದಿಲ್ಲ. ಜಗತ್ತಿನಲ್ಲಿ ಎಲ್ಲರೂ ಸಹ ಕಾಪಿ ಹೊಡಿತಾರೆ, ನಕಲು ಮಾಡಲು ಕಾಪಿ ಹೊಡಿತಾರೆ. ಆದರೆ ಸರಿಯಾದ ಕಾಪಿ ಹೊಡಿಲಿಕ್ಕೆ ಇನ್ನೂ ಬಂದಿಲ್ಲ ಅವರಿಗೆ. ನೀವು ನಕಲು ಮಾಡಬೇಕಾದರೆ ನಿಮಗೆ ಮೋಕ್ಷ ಕೊಡಿಸುವಂತ ಭಗವಂತನನ್ನು ನಕಲು ಮಾಡಿ. ನಕಲು ಮಾಡಲು ಅಕಲು ಬೇಕು. ನಕಲು ಮಾಡಕ್ಕೆ ಹೇಳಿದ್ರೆ ಬುದ್ಧಿ ಬೇಕು. ಅಕಲಿಂದ ನಕಲು ಮಾಡಬೇಕಾಗ್ತದೆ. ಭಗವಂತನ ನಕಲನ್ನು ಮಾಡಿದರೆ ಏನಾಗ್ತಾರೆ? ಭವಸಾಗರದಿಂದ ಪಾರಾಗ್ತಾರೆ. ಹೇ ಭಗವಂತ, ನೀವೆಲ್ಲಿ? ಸಂಸಾರಿ ಜೀವಿಗಳಿಂದಾದ ನಾವೆಲ್ಲಿ? ಆದರೂ ಸಹ ಅತಿಯಾದಂತಹ ದೂರದಲ್ಲಿದ್ದರೂ ಸೂರ್ಯನು ಕಮಲವನ್ನು ಅರಳಿಸುತ್ತಾನೆ. ಅದೇ ರೀತಿ ತಮ್ಮ ದರ್ಶನ ಗುಣಸ್ಮರಣೆಯಿಂದ ಕೂಡ ಗೋಪಿ ಜೀವರೂಪದ ಕಮಲವನ್ನು ಅರಳಿಸಿ ಆನಂದವನ್ನು ನೀಡುತ್ತದೆ. ನೀವೆಲ್ಲಿ ಪ್ರಭು, ನಾವೆಲ್ಲಿ? ಆದರೆ ನೀವು ದೂರದಲ್ಲಿದ್ದೀರಿ, ಆದ್ರೆ ಸೂರ್ಯನ ಹಾಗೆಯೇ. ಚೈತ್ಯ ಮತ್ತು ಚೈತ್ಯಾಲಯವನ್ನು ನೋಡಿದಾಗ ನಮಗೆ ಉಂಟಾಗುವಂತ ತಿಳುವಳಿಕೆಯು ಇನ್ನಾವುದರ ಮೂಲಕವೂ ಆಗಲಾರದು. ಚೈತ್ಯ ಮತ್ತು ಚೈತ್ಯಾಲಯ ಸಮೋಸರ್ಣ ಮತ್ತು ಜಿನಬಿಂಬ. ಚೈತ್ಯ ಚೈತ್ಯಾಲಯ. ಭಗವಂತನ ಮಂದಿರವನ್ನು ಪ್ರವೇಶಿಸುವುದೊಡನೆ ಪ್ರಪಂಚದ ಮಿಕ್ಕ ಎಲ್ಲ ಮಹಲುಗಳು, ಮನೆಗಳು ನೀರಸವೆನಿಸುತ್ತವೆ. ಭಗವಂತನ ಮಂದಿರಗಳಿಗೆ ಹೋಗ್ತಾ ಇದೆ ಸಮಯ ಆಯ್ತು. ಇದೇ ರೀತಿಯಾಗಿ ಮುಂದೆ ಬಹಳಷ್ಟನ್ನೆಲ್ಲ ಹೇಳಿದ್ದಾರೆ ಇದರಲ್ಲಿ. ಭಗವಂತನ ಪೂಜೆಯು ಸಂಸಾರ ದುಃಖವನ್ನು ಪಾರು ಮಾಡುವುದಲ್ಲದೆ ಕಾಮ ವಾಸನೆಗಳನ್ನು ಶಾಂತಗೊಳಿಸಿ ಜೀವನವನ್ನು ಪವಿತ್ರಗೊಳಿಸುತ್ತದೆ. ಭಗವಂತನ ದರ್ಶನ ಮಾಡುತ್ತಾ ಮಾಡುತ್ತಾ ಯಾವ ದಿವ್ಯ ದಿನ ನಿಮ್ಮೊಳಗೆ ಮಲಗಿರುವ ಭಗವಂತನ ಜಾಗೃತನಾಗುತ್ತಾನೋ ಅಂದು ನಿಮ್ಮ ದರ್ಶನವು ಸಾರ್ಥಕತೆ ಆಯಿತೆಂದು ತಿಳಿಯಿರಿ. ಹಣದಿಂದ ಮಂದಿರ ಮತ್ತು ಮೂರ್ತಿಗಳನ್ನು ನಿರ್ಮಿಸಬಹುದು, ಆದರೆ ಭಗವಂತನಲ್ಲ. ಭಗವಂತನಂತೂ ಭಾವನೆಗಳಿಂದ ನಿರ್ಮಾಣಗೊಳ್ಳುತ್ತಾನೆ. ಭಾವನೆಗಳಿಂದ ಭಗವಂತನು ನಿರ್ಮಾಣವಾಗ್ತಾನೆ. ಮೂರ್ತಿ ಕಲ್ಲು ಮತ್ತು ಕಲೆಗೆ ಬೆಲೆ ಕಟ್ಟಬಹುದು, ಆದರೆ ಭಗವಂತನಿಗಲ್ಲ. ಭಗವಂತನು ಬೆಲೆ ಕಟ್ಟಲಾರದವನು. ಭಗವಂತನಿಗೆ ಕಟ್ಟೋದಕ್ಕೆ ಆಗಲ್ಲ. ಮತ್ತು ಭಗವಂತನು ಯಾರದ್ದು ಅಲ್ಲ. ಭಗವಂತರು ಯಾರ ಭಗವಾನರು ಅಲ್ಲ. ಭಕ್ತರಿಗೆಲ್ಲರಿಗೂ ಇದ್ದಾರವರು. ಕೆಲವರು ನಮ್ಮ ಭಗವಾನರು, ನಮ್ಮ ಮಂದಿರ, ನಮ್ಮ ಮೂರ್ತಿ ಅಂತ ಹೇಳ್ತಾರಲ್ಲ, ಅದು ಆಗಂಗಿಲ್ಲ. प्रभु देव तुम्हारे पवित्र मुख से निश्चित जो शीतलवाणी जग जन मन के मल को धोते अतः कहाती जिनवाणी जयवंतो जग में तब तक जगत सूरज चांद रहे शीश नवाते कर्म करो मां अब तक हम विषयांत रहे अब हम विषयांत रहे। जगरो जिनवाणी माता की जय।